ಅಮ್ಮ ಫೋನ್ನ ಚಾರ್ಜ್ ಹಾಕಕ್ಕೆ ಮರ್ತ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ಲ. ಅಯ್ಯೋ ವಿಶಾಲಕ್ಷಮ್ಮ ತಾಯಿ, ಯಾವ್ದಾದ್ರು ಅಪಾಯ ಬಂದ್ರೆ ನನಗೆ ಮುಂಚೆನೆ ಗೊತ್ತಾಗೋ ಹಾಗೆ ಮಾಡಿ ಕಾಪಾಡು ಅಂತ ಆಜ್ಞೆ ಮಾಡ್ತಿದ್ದೆ. ಅದನ್ನ ವರ ಅನ್ಕೊಂಡು ಮುಂದೆ ಹೆಜ್ಜೆ ಇಡ್ತಿದ್ದೆ. ಆದ್ರೆ ನನಗೆ ಅಪಾಯ ಬಂದ್ರೆ ಮಾತ್ರ ಯಾವ ರೂಪದಲ್ಲಿ ಬರುತ್ತೋ ತಿಳಿಯಲ್ಲ. ಇದನ್ ಶಾಪ ಅನ್ಕೋಬೇಕಾ? ಶಬ್ಬಾಷ್ ನಯನಿ, ನಿನ್ನ ನೋಡಿ ಶಬ್ಬಾಷ್ ಅಂತ ಚಪ್ಪಾಳೆ ಹೊಡಿದೆ ಇರಕ್ಕಾಗ್ತಾ ಇಲ್ಲ ನನ್ಗೆ. ಶ್ರೀರಾಮನವಮಿನ ದಿಗ್ವಿಜಯವಾಗಿ ಮುಗಿಸ್ದೆ ನೀನು. ಈಗ ನಿನ್ ತಂಗಿ ಶಾಂತಿ ಮುಹೂರ್ತಕ್ಕೆ ಹಸಿರು ನಿಶಾನೆ ತೋರಿಸಿದ್ಯಾ. ಎರಡೂ ಕಾರ್ಯಕ್ರಮಕ್ಕೆ ಬೇಕಾದ ಏರ್ಪಾಡುಗಳನ್ನ ನೀನು ಯಾರ ಸಹಾಯನೂ ಇಲ್ಲದೆ ಮಾಡಿದೆ. ಐ ಅಪ್ರಿಶಿಯೇಟ್ ಯು. ಏನು ಹೊಗಳಿದ್ರೆ ಇಷ್ಟ ಆಗದೆ ಇರೋ ತರ ಬಲವಂತವಾಗಿ ಮುಗುಳ್ನಗ್ತಾ ಇದೆಯಲ್ಲ. ನಿನ್ ತಂಗಿ ಸುಮನ ಕೂಡ ಸಂಸಾರಕ್ಕೆ ಹೆಜ್ಜೆ ಇಟ್ಟು ಆದಷ್ಟು ಬೇಗ ಸೀಮಂತ ಮಾಡಿಸ್ಕೋತಾಳೆ ಅಂತ ಕಸಿವಿಸಿ ಆಗ್ತಾ ಇದೆಯಾ? ನನ್ನ ಮನಸ್ಥಿತಿನ ಬೇರೆ ತರ ಅರ್ಥ ಮಾಡ್ಕೋತಿರೋ ನಿಮ್ಮನ್ನ ನೋಡಿದ್ರೆ ಬೇಜಾರಾಗ್ತಿದೆ ಅತ್ತೆ. ಹಾಗಾದ್ರೆ ನಿನ್ ತಂಗಿ ಸುಖವಾಗಿದ್ರೆ ನಿನಗ್ ಖುಷಿನೇ? ತುಂಬಾ. ಸಾಕು, ಎಲ್ಲಿ ರಾಗ ಇಳಿತೀಯೋ ಅಂತ ಅನ್ಕೊಂಡಿದ್ದೆ. ನನ್ನಿಂದ ಯಾವ ಅಭ್ಯಂತರನೂ ಇರಲ್ಲ. ನಿಮ್ ಚಿಕ್ಕ ಮಗ ವಿಕ್ರಾಂತ್ ಇದಕ್ಕೆ ಸಹಕರಿಸಿದ್ರೇನೆ ಈ ಕಾರ್ಯ ಸಂಪೂರ್ಣ ಆಗೋದು. ಸಹಕಾರ ಕೊಡ್ಲೇಬೇಕು. ಅವನ್ ಮನ್ಸನ್ನ ಹೇಗ್ ಬದಲಾಯಿಸ್ಬೇಕು ಅಂತ ಹೆತ್ತ ತಾಯಿಯಾಗಿ ನನಗ್ ಗೊತ್ತಿರಲ್ವಾ? ಗ್ಲೂಕೋಸ್ ಪೌಡರ್ ಅಮ್ಮ ಅವ್ರೆ, ನನ್ ಗಂಡನ್ಗೆ ಶಕ್ತಿ ಬರ್ಲಿ ಅಂತನಾ? ಗಂಡಸ್ರಿಗೆ ಶಕ್ತಿ ಯಾವಾಗ್ಲೂ ಇರುತ್ತೆ ಸುಮನ. ನಿನ್ ಕಂಡ್ರೆ ಆಗ್ದಿರೋ ವಿಕ್ರಾಂತ್ಗೆ ಪ್ರೀತಿ ಹುಟ್ಟಿ ನಿನ್ ಜೊತೆ ಸಂಸಾರ ಮಾಡ್ಬೇಕು ಅಂದ್ರೆ ಹಾಲಿಗೆ ಈ ಪೌಡರ್ ಬೆರೆಸ್ಬೇಕು ಅಂತ ತಿಲೋತ್ತಮ ಆಂಟಿ ಹೇಳಿದ್ರು. ಗಲಾಟೆ ಏನ್ ಮಾಡಲ್ಲ ಅಲ್ವಾ? ಕೂಲ್ ಡಾರ್ಲಿಂಗ್. ಫಸ್ಟ್ ನೈಟ್ ರೂಮಲ್ಲಿ ಕುಸ್ತಿ ಅಂದ್ರೆ ಕಿಲ್ಲಿಂಗ್ ಇರಲ್ಲ, ಥ್ರಿಲ್ಲಿಂಗ್ ಆಗಿರುತ್ತೆ. ಹೌದಾ? ಇನ್ನೊಂದ್ ಸ್ವಲ್ಪ ಹಾಕ್ಬೋದಲ್ಲ? ಡೋಸ್ ಪ್ರಕಾರ ಹಾಕಿದ್ರೇನೆ ಕೆಲಸ ಮಾಡೋದು. ಫ್ರೀಯಾಗಿ ಸಿಕ್ತು ಅಂತ ಜಾಸ್ತಿ ಹಾಕಿದ್ರೆ ಉಲ್ಟಾ ಹೊಡಿಯತ್ತೆ. ಬೇಡ ಬಿಡಿ. 3 ತಿಂಗಳಿಗೆ ನಂಗೆ ವಾಂತಿ ಆಗ್ಬೇಕು ಆದ್ರೆ ಇವತ್ ಅವ್ರಿಗಾದ್ರೆ ಮೂಡ್ ಹಾಳಾಗ್ಬಿಡತ್ತೆ. ಅದನ್ ಕೊಡಿ. ಟೇಕ್ ಇಟ್. ಏನ್ ಹಾಗ್ ನೋಡ್ತಿದ್ಯಾ ನಯನಿ? ನಿನ್ ತಂಗಿ ಅಂದ್ರೆ ಎಗರ್ ಬೀಳ್ತಿದ್ ವಿಕ್ರಾಂತನ್ನ ಇಷ್ಟು ಬೇಗ ನಾನು ಹೇಗ್ ಒಪ್ಪಿಸ್ದೆ ಅಂತಾನಾ? ನಾನ್ ಮನ್ಸ್ ಮಾಡಿದ್ರೆ ವಿಷ ನಾಗ ಆದ್ರೂ ಸರಿ ಆಟ ಆಡಿಸ್ಬಿಡ್ತೀನಿ. ಇದು ಫಸ್ಟ್ ನೈಟ್ ರೂಮ್ ತರ ಎಲ್ಲ ಸ್ಮಶಾನದ ತರ ಇದೆ. ಈ ಸುಮ್ನನ್ ಮದ್ವೆ ಮಾಡ್ಕೊಂಡು ಸಾವನ್ ಕೇಳ್ಕೊಂಡ್ ಬಂದಂಗಾಯ್ತು. ಸುಮನಾ, ಯಾಕೆ ನೀನಿನ್ನು ಇಲ್ಲೇ ನಿಂತಿದ್ಯಾ? ಸಿನಿಮಾದಲ್ಲಿ ನೋಡಿರ್ತೀವಿ ಅಲ್ವಾ ಅಕ್ಕ, ಅಮ್ಮ ಮತ್ತೆ ಅಕ್ಕ ರೂಮ್ ಡೋರ್ ತನಕ ಕರ್ಕೊಂಡು ಹೋಗಿ ಅವ್ರನ್ನ ಒಳಗ್ ಕಳಿಸ್ತಾರೆ. ಹಾ, ನಿನ್ ನಾಚಿಗೆನ ಹಾಲಿನ ಗ್ಲಾಸ್ಗೆ ಹಾಕಿ ತಿರುಗಿಸೋಣ. ಆಲ್ರೆಡಿ ಹಾಕಿದ್ದಾರೆ.
ಏನ್ ಹಾಕಿದ್ರಿ? ಅದೇ ಶುಗರ್, ಹನಿ ಅಂಡ್ ಲಿಟಲ್ ಬಿಟ್ ಆಫ್ ಸಾಫ್ರನ್ ಪೌಡರ್. ಇದ್ರೊಳಗಡೆ ಹಾಕೋದೇನ್ ಬೇಡ. ಮೊದ್ಲು ಸುಮನನ್ನ ರೂಮ್ ಒಳಗಡೆ ಹಾಕಿ. ಪ್ರೀತಿಯಿಂದ ಎಲ್ಲ ಮಾಡ್ಕೋತಾಳೆ. ನಿಜಾನೇ, ಏನೇನೆಲ್ಲ ನಡೀತು ಅಂತ ನಾಳೆ ನಮಗ್ ಡೀಟೇಲ್ ಆಗಿ ಹೇಳು. ಸುಮ್ನಿರಿ ಅಕ್ಕ. ಇನ್ನು ಇಲ್ಲೇ ಇದ್ರೆ ಟೈಮ್ ಆಗತ್ತೆ, ನಡೀರಿ. ಹೋಗಮ್ಮ ಶೋಭನದ ಸುಂದರಿ, ಹೆದರ್ಕೋತಾ ಇರೋ ಹಾಗಿದೆ. ಒಳಗಡೆ ಲೈಟ್ ಆಫ್ ಮಾಡಿದ್ರೆ ಅವಳಿಗೆ ಇಲ್ಯಾಕ್ ಭಯ ಆಗತ್ತೆ? ಆಲ್ ದಿ ಬೆಸ್ಟ್ ಸುಮನ. ಥ್ಯಾಂಕ್ ಯು. ಸುಮನ ಬಾ. ವಿಶಾಲ್, ನೈನಿ ಮಾತು ಕೇಳಿ ವಿಕ್ರಾಂತ್ ಶಾಂತಿ ಮುಹೂರ್ತನ ಪೋಸ್ಟ್ಪೋನ್ ಮಾಡಬೇಕಿತ್ತು. ಡ್ಯಾಡ್, ನೈನಿ ಕೇಳಿದಾಗ ರೀಸನ್ ಹೇಳ್ದೆ ಸೈಲೆಂಟ್ ಆಗಿದ್ದಾಗ ನಾವು ಅವಳಿಗೆ ಸಪೋರ್ಟ್ ಮಾಡಿದ್ರೆ ಮಾಮ್ ಮತ್ತೆ ವಲ್ಲಭ ಹಠದಿಂದ ಈ ಮನೆ ಬಿಟ್ಟು ಹೋಗ್ಬಿಡ್ತಿದ್ರು. ಹೋಗಿದ್ರೆ ಚೆನ್ನಾಗಿತ್ತು, ನೆಮ್ಮದಿಯಾಗಿರ್ತಿದ್ವಿ. ಡ್ಯಾಡ್, ಮಾಮ್ ಮೇಲೆ ನಿಮ್ಗೆ ಯಾವತ್ತಿಗೂ ಕೋಪ ಹೋಗಲ್ಲ ಅಂತ ಅನ್ಸುತ್ತೆ. ನೈನಿನ್ ಕೇಳ್ದಂಗೆ ನಿಮ್ಮ ಹತ್ರ ರೀಸನ್ಸ್ ಕೇಳಕ್ಕಾಗಲ್ಲ. ಏನ್ ಯಜಮಾನ್ರೆ? ಏನಿಲ್ಲ ನೈನಿ. ನೈನಿ, ನೀನೇನು ಡಲ್ ಆಗಿದ್ಯಾ? ಚೆನ್ನಾಗೇ ಇದ್ದೀನಲ್ಲ. ಆರ್ ಯು ಶೋರ್? ನಿಜವಾಗ್ಲೂ ರೀ. ಚಿಕ್ಕ ಯಜಮಾನ್ರೆ, ಹಾಲ್ ತಗೊಂಡ್ ಬಂದಿದ್ದೀನಿ. ಬೆಕ್ಕಿನ ಹಾಲ, ಕತ್ತೆ ಹಾಲ? ಅಯ್ಯೋ, ಯಾಕ್ರಿ ಹಾಗಂತೀರಾ? ಶ್ರೇಷ್ಠವಾದ ಹಸು ಹಾಲು. ವಿಚಿತ್ರವಾದ ಕೆಲಸ ಮಾಡೋದ್ರಲ್ಲಿ ನೀನ್ ಎತ್ತಿದ ಕೈ ಅಲ್ವಾ, ಅದಕ್ಕೆ ಕೇಳ್ದೆ. ಈ ಸಲ ಹಾಗೆಲ್ಲ ಏನು ಮಾಡಿಲ್ಲ. ಯಾಕೆ ಅಂದ್ರೆ ಈ ರಾತ್ರಿ ಇಬ್ರು ಸುಖ ಸಂತೋಷನ ಹಾಲಿನ ತರ ಹಂಚ್ಕೋಬೇಕಲ್ಲ. ಕುಡೀರಿ. ನಿನ್ ಜೊತೆ ಸಂಸಾರ ಮಾಡಕ್ಕೆ ನನಗಿಷ್ಟ ಇಲ್ಲ. ಸರಿ ಬಿಡಿ, ನೀವ್ ಹೀಗೆ ಹೇಳ್ತೀರಾ ಅಂತ ನಿಮ್ಮಮ್ಮ ಹೇಳಿದ್ರು. ಮೊದ್ಲು ಹಾಲ್ ಕುಡೀರಿ. ಇವಾಗ ಹಾಲು ಕುಡಿದ್ ಮಲ್ಕೋತೀನಿ. ನಾಳೆ ಅಮ್ಮ ಕೇಳಿದ್ರೆ ಹಾಲ್ ಶೇರ್ ಮಾಡಿದ್ವಿ ಅಂತ ಹೇಳು ಸಾಕು. ಕೊಡಿಲಿ. ಮಗ ಸೊಸೆನ್ ಕೂರಿಸ್ಕೊಂಡು ಕತೆ ಹೇಳ್ತಿದ್ದೀರಾ? ಮಾತಾಡ್ತೀನಿ ಹೊರತು ಮೋಡಿ ಮಾಡಕ್ ನೋಡಲ್ಲ ತಿರೋತ್ತಮ. ನೋಡಿದ್ಯಾಕಂದ, ವಯಸ್ಸಾದ್ರೂ ನಿಮ್ಮಪ್ಪ ನನ್ ಜೊತೆ ಹುಡುಗಾಟ ಆಡೋದನ್ನ ಬಿಟ್ಟಿಲ್ಲ. ನಿಮ್ ಜೊತೆ ಚೆನ್ನಾಗಿರಿ ಅಂತ ಈಗ ತಾನೇ ಇನ್ನೂ ಹೇಳ್ತಾ ಇದ್ದೆ. ನನಗೇನು ಉತ್ತರ ಕೊಡದೆ ಸೈಲೆಂಟ್ ಆಗಿದ್ದಾರೆ. ಮೌನಂ ಸಮ್ಮತಿ ಲಕ್ಷಣಂ. ತಿಲೋತ್ತಮಾತೆ ಸಖಿ ಕೊಟ್ಟಿರೋ ಪೌಡರ್ ವರ್ಕ್ ಆಗುತ್ತೋ ಇಲ್ವೋ? ನನ್ ಗಂಡ ಯಾಕೆ ಹೀಗ್ ಪೆದ್ದ ಕೂತಿದಾನಲ್ಲ? ಇವತ್ ನಾವು ಒಂದಾಗ್ತೀವೋ ಇಲ್ವೋ? ಈ ಸೀರಿಯಲ್ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸುಮನ. ಹಾಲು ಕೆಲಸ ಮಾಡ್ತಿದೆ. ಹಾಲು ಚೆನ್ನಾಗಿತ್ತು ಅಂತ ಅಷ್ಟು ಕುಡಿದ್ಬಿಟ್ಟೆ, ಏನ್ ಅನ್ಕೋಬೇಡ. ಬೇಕು ಅಂದ್ರೆ ಇನ್ನೊಂದ್ ಗ್ಲಾಸ್ ತಂದ್ಕೊಡ್ಲಾ ಯಜಮಾನ್ರೆ? ನನ್ನ ಹತ್ರ ಬಂದಿರೋ ನಿನ್ನನ್ನ ಮತ್ತೆ ಯಾಕೆ ಕಳಿಸ್ಲಿ? ಬಾಯ್ಲಿ.
ಬಾ ಸುಮನ. ಹೌದು, ಅದು ಹಾಗೆ ಆಗ್ಲಿ ಬಿಡು ತಿಲೋತ್ತಮ. ಡ್ಯಾಡ್, ಮಾಮ್ ಮೇಲೆ ಯಾಕೆ ಹಾಗೆ? ಅತ್ತೆ, ಅದಕ್ಕೆ ಏನಾಯ್ತು? ಹಾಲಲ್ಲಿ ಏನೋ ಗಲಾಟೆ ಆಗ್ತಿದೆ ರೀ. ಲೀವ್ ಇಟ್ ಸುಮನ. ನಮ್ ಸಂತೋಷನ ಹಾಳು ಮಾಡುವಂತ ಯಾವ್ದೇ ವಿಷಯ ಆದ್ರೂ ಇವತ್ತದನ್ನ ಮರೆಯೋಣ. ಲೈಟ್ಸ್ ಆಫ್. ಅತ್ತೆ, ಕತ್ಲಬೇಡಿ, ನೀವ್ ಹೆದ್ರಬೇಡಿ. ವಿಷದ ಹಾವನ್ನ ಆಟಾಡಿಸ್ತೀನಿ ಅಂದ್ರಲ್ಲ ಅತ್ತೆ. ಇವಾಗ ಏನ್ ಪಿಸು ಪಿಸು ಅಂತಿದ್ಯಮ್ಮ? ಆ ಹಾವು ಯಾರನ್ ಕಚ್ಚುತ್ತೋ ಏನೋ. ಇದು ನೈನಿ ಅವ್ರ ತಿಲೋತ್ತಮ ಆಂಟಿ. ಹುಷಾರು. ಹೇ ನೈನಿ, ಬಿಡು. ಬಾಬಾ, ನಾಗಪ್ಪಂಗೆ ಗಾಯ ಆಗಿ ರಕ್ತ ಬರ್ತಿದೆ. ಇನ್ನೊಂದು ಏಟ್ ಕೊಟ್ರು ಸತ್ತೇ ಹೋಗ್ತಾನೆ. ಬಿಡು ನೈನಿ. ಬ್ರೋ, ಬಿಟ್ಬಿಡು, ಬಿಟ್ಬಿಡು. ನೈನಿ, ಬಿಡು. ಬಿಟ್ಬಿಡಿ ಬಾಬಾ. ನೈನಿ, ಹುಷಾರು. ಹಾವು ನಿನ್ ಪಕ್ಕದಲ್ಲಿದೆ, ಹುಷಾರು ನೈನಿ. ನೈನಿ, ನಿನ್ನ ಹತ್ರ ಇರೋ ಹಾವು ಮುತ್ಕೊಡಲ್ಲ, ಕಚ್ಬಿಡುತ್ತೆ. ಬಿಟ್ಬಿಡು, ಪಕ್ಕಕ್ ಬಾ. ನನ್ ಮಾತ್ ಕೇಳಿ ಬಿಟ್ಬಿಡಿ. ಅಮ್ಮ ನೈನಿ, ಈ ಕಡೆ ಬಾರಮ್ಮ, ಪಕ್ಕದಲ್ಲೇ ಹಾವಿದೆಯಲ್ಲ. ಮೊದ್ಲು ವಲ್ಲ ಭಾವಂಗೆ ಕೋಲನ್ನ ಬಿಡಕ್ ಹೇಳಿ ಮಾವ. ಏಯ್ ವಲ್ಲಭ, ಬಿಡೋದ್ನ ಬಿಡು. ಮೊದ್ಲು ಅವಳನ್ನ ಬಿಡಕ್ ಹೇಳಿ. ಇವತ್ತಿ ಹಾವ್ಗೆ ಒಂದ್ ಗತಿ ಕಾಣಿಸ್ತೀನಿ. ಬಿಡು, ಬಿಡು, ಬಿಡು. ಅಯ್ಯೋ, ಬಿಡು ಅಂತ ಹೇಳ್ತಿದ್ರ. ಬ್ರೋ, ಬಿಟ್ಬಿಡು ಬ್ರೋ. ಬ್ರೋ, ಬಿಡು ಬ್ರೋ, ಬಿಟ್ಬಿಡು ಬ್ರೋ. ಬಿಟ್ಬಿಡಿ ಭಾವ, ದಯವಿಟ್ಟು ನನ್ ಮಾತ್ ಕೇಳಿ ಬಿಟ್ಬಿಡಿ. ಬಿಡದೆ ಇದ್ರೆ ಸತ್ ಹೋಗ್ತೀಯ ನೈನಿ. ವಲ್ಲಭ, ಬಿಟ್ಬಿಡೋ. ನಿನ್ನ ಕಚ್ಬೇಕು ಅಂತ ನೋಡಿದ್ ಹಾವ್ನ ಹೇಗ್ ಬಿಡೋಕಾಗತ್ತೆ ಮಮ್ಮಿ? ಏನೇನಿ, ಬಿಡು. ಹಾವು ಕಚ್ಬೇಕು ಅಂತಿರೋದು ಅತ್ತೇನಲ್ಲ, ನನ್ನ. ಕೋಲ್ನ ದಯವಿಟ್ಟು ಬಿಡಿ ಬಾವ. ನಿಮ್
ಯಾರನ್ನೂ ಅದ್ ಕಚ್ಚಲ್ಲ ಅಂತ ನಾ ಹೇಳ್ತಿದ್ದೀನಲ್ವಾ. ಭರವಸೆ ಕೊಡ್ತಿದ್ದಾಳಲ್ಲ ವಲ್ಲಭ, ಬಿಟ್ಬಿಡು. ನನಗೆ ಅರ್ಥ ಆಯ್ತು ನಾಗರಾಜ. ನಿನ್ನನ್ನ ಕಚ್ಚಬೇಕು ಅಂತ ಬಂದಿದ್ರೆ ಕಚ್ಬಿಟ್ಟು ಹೋಗು. ಆದ್ರೆ ಮನೇಲಿರೋರು ಯಾರನ್ನು ದಯವಿಟ್ಟು ಭಯ ಪಡಿಸ್ಬೇಡ. ನೈನಿ, ಅಯ್ಯೋ ದೇವ್ರೆ, ಇವಳೇನಪ್ಪ ಆ ಹಾವತ್ರನೇ ಮಾತಾಡ್ತಿದ್ದಾಳೆ. ಬೆವರಿಗೆ ನನ್ ಸೀರೆ ಎಲ್ಲ ಒದ್ದೆ ಆಗೋಗಿದೆ. ಕೋಲ್ ಹಿಡ್ಕೊಂಡಿದ್ದೀನಿ ಅಂತ ಯೋಚಿಸ್ತಿದ್ಯಾ? ಕನ್ಸಲ್ಲೂ ನಿನಗ್ ನಾನು ಹೊಡಿಯಲ್ಲ, ಬಿಸ್ ಹಾಕ್ತಿದ್ದೀನಿ. ನೈನಿ, ಕೈಯಲ್ಲಿದ್ ಕೋಲ್ನ ಅದ್ಯಾಕೆ ಬಿಸಾಕ್ದೆ? ಭಯ ಪಡ್ಬೇಡಿ ಯಜಮಾನ್ರೆ. ಹಾಸಿನಿ ಅಕ್ಕ, ಅರ್ಶನ ತಗೊಂಡ್ ಬರ್ತೀರಾ? ಸರಿ ನೈನಿ. ತಗೋ ತಗೋ. ದುರಂಧರ ಆಂಟಿ, ವಾಟ್ ಇಸ್ ಶಿ ಡೂಯಿಂಗ್? ಅರಿಶಿನದ ಅಭಿಷೇಕ ಕಣೆ. ಟೆನ್ಷನ್ ಅಲ್ಲಿ ಸತ್ತು ಹೋಗ್ತಿದ್ದೀನಿ. ನಿನ್ ಡೌಟ್ಗಳನ್ನ ಕೇಳ್ಬೇಡ. ಅವ್ರಮ್ಮನ್ನ ನೀನ್ ಕಚ್ತೀಯೇನೋ ಅಂತ ವಲ್ಲಭ ಭಾವ ಹೆದರ್ಕೊಂಡು ನಿನಗೆ ಹೊಡೆದ್ಬಿಟ್ರು. ಆದ್ರೆ ನಿನ್ ಮೇಲೆ ಯಾವ ದ್ವೇಷನೂ ಇಲ್ಲ. ನಮ್ಮನ್ ಕ್ಷಮಿಸಿ, ನಿನ್ ದಾರಿ ನೀನ್ ಹೊರಟೋಗೋ ನಾಗರಾಜ. ಅಮ್ಮ, ಏನಮ್ಮ ನೈನಮ್ಮ, ಅದು ಹೋಯ್ತಾ ಇಲ್ಲ ಬೆಡ್ರೂಮ್ಗೋ ಬಾತ್ರೂಮ್ಗೋ ತೂರ್ಕೋತಾ? ಹೊರಟೋಯ್ತು ಚಿಕ್ಕಮ್ಮ. ಥ್ಯಾಂಕ್ ಗಾಡ್. ಹೇಯ್ ವಲ್ಲಭ, ಇದೇ ಕಣೋ ತಾಳ್ಮೆಗೂ ಆವೇಶಕ್ಕೂ ಇರೋ ವ್ಯತ್ಯಾಸ. ಹೇಯ್, ಮನುಷ್ಯರ ಜೊತೆನೆ ಹೇಗೆ ನಡ್ಕೊಳ್ಳೋ ನಿನಗೆ ಮೂಕ ಜೀವಿಗಳ ಜೊತೆ ಹೇಗೆ ನಡ್ಕೋಬೇಕು ಅಂತ ನಿನಗೆಲ್ಲೋ ಗೊತ್ತಾಗತ್ತೆ? ಹ? ಆ ಹಾವೇನೋ ಇಷ್ಟು ಉದ್ದ ಇತ್ತು. ಅದು ಬುಸ್ಕುಡ್ತಾ ಇದ್ರೆ ಅದ್ರ ಶಬ್ದಕ್ಕೆ ನನ್ ಕಿವಿ ಕಿವುಡಾಗೋಗುತ್ತೇನೋ ಅಂತ ಅನ್ಕೊಂಡೆ. ಎಡೆ ಎತ್ತಿ ಅದ್ಗೇನ್ ಕಚ್ಚುತ್ತೋ ಇಲ್ಲ ನೈನೇನ್ ಕಚ್ಚುತ್ತೋ ಗೊತ್ತಾಗ್ತಾ ಇರ್ಲಿಲ್ಲ. ನನಗೆ ಯಾಕೋ ಅದನ್ನ ನೆನೆಸ್ಕೊಂಡ್ರೇನೆ ತುಂಬಾ ಭಯ ಆಗತ್ತೆ. ಅಯ್ಯೋ, ಅಷ್ಟು ದೊಡ್ಡ ಹಾವನ್ನ ನನ್ ಜೀವನದಲ್ಲೇ ನೋಡಿಲ್ಲಪ್ಪ ದೇವ್ರೆ. ನೀನ್ ಹೀಗೆಲ್ಲ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ನಾನು ಭಯದಲ್ಲಿ ಗಡಗಡ ನಡುಕ್ತಾ ನಡೆದಿದ್ದ ಸಂಗತಿನ ನಿನ್ನ ಹತ್ರ ಹೇಳ್ಕೊಂಡ್ರೆ ಸ್ವಲ್ಪ ರಿಲೀಫ್ ಆಗ್ಬೋದು ಅನ್ಕೊಂಡೆ. ಬುಸ್ ಅಂತ ಮತ್ತೆ ಶಾಕ್ ಕೊಡ್ತೀಯಲ್ಲೇ. ಈ ದುರಂಧರ ನೋಡಕ್ ದೊಡ್ಡದಾಗಿದ್ದಾಳೆ, ಆದ್ರೆ ಧೈರ್ಯ ಇಲ್ಲ ಅಂತ ತಾನೇ ಹೀಗೆಲ್ಲ ಮಾಡೋದ್ ನೀನು.
ಇಲ್ಲ ಅಂದ್ರೆ ಏನ್ ಆಂಟಿ, ಆ ನೈನಿ ಅಷ್ಟು ಈಸಿಯಾಗಿ ಹಾವನ್ನ ಹೇಗ್ ವಶಪಡಿಸ್ಕೊಂಡ್ಲು ಅಂತ ನಾನಿಲ್ಲಿ ತಲೆ ಕೆಡ್ಸ್ಕೊಂಡ್ ಕೂತಿದ್ರೆ ನೀವ್ ಬಂದೇನೋ ಕತೆ ಹೇಳ್ತಿದ್ರಲ್ಲ.